ರಾಯರ ಉತ್ಸವ ಮೂರ್ತಿಗೆ ಗೋಪೂಜೆ, ಗಜಪೂಜೆ ಮತ್ತಿತರ ಪೂಜೆಗಳು ನಡೆದವು. ಪೂರ್ವ ಆರಾಧನಾ ದಿನದಂದು ಸಿಂಹವಾಹನ ಸವಾರಿ, ಮಧ್ಯ ಆರಾಧನಾ ದಿನದಂದು ಮಹಾಪಂಚಾಮೃತಾಭಿಷೇಕ, ಉತ್ತರ ಆರಾಧನಾ ದಿನದಂದು ಸ್ವರ್ಣ ರಥೋತ್ಸವ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಧಾರ್ಮಿಕ ವಿಧಿ ವಿಧಾನಗಳೊಂದಿಗೆ ವಿವಿಧ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ನಡೆಸಲಾಯಿತು. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವ ಮಂಗಳವಾರದಿಂದ 3 ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು. ಗುರುಗಳು ವೃಂದಾವನ ಪ್ರವೇಶಿಸಿದ ಈ ದಿನವನ್ನ ದೇಶ ವಿದೇಶಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಆಗಸ್ಟ್ 20ರಂದು ಪೂರ್ವಾರಾಧನೆ, 21ರಂದು ಮಧ್ಯ ಆರಾಧನೆ ಮತ್ತು 22ರಂದು ಉತ್ತರಾರಾಧನೆ ಯಶಸ್ವಿಯಾಗಿ ನಡೆಯಿತು. 16ನೇ ಶತಮಾನದ ಸಂತರು ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು ವೈಷ್ಣವ ಧರ್ಮವನ್ನ ಪ್ರತಿಪಾದಿಸಿದ್ದು, ಮಧ್ವಾಚಾರ್ಯರ ದ್ವೈತ ತತ್ವವನ್ನ ಜನಪ್ರಿಯಗೊಳಿಸಿದ್ರು. ಗುರುಗಳು ವೃಂದಾವನ ಪ್ರವೇಶಿಸಿರುವ ಕ್ಷೇತ್ರವಾಗಿರುವ ಮಂತ್ರಾಲಯದಲ್ಲಿ ಗುರುಗಳ ಆರಾಧನೆ ಆರಂಭವಾದ ದಿನವೇ ಚಿಕ್ಕಬಳ್ಳಾಪುರದ ರಾಯರ ಮಠದಲ್ಲಿಯೂ ಆರಾಧನೆಯ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ಇಂದು ಕೊನೆಗೊಂಡವು. ರಾಘವೇಂದ್ರ ಸ್ವಾಮಿ ಆರಾಧನೆ ಎಂದರೆ ರಾಯರು ಜೀವಂತವಾಗಿ ವೃಂದಾವನ ಪ್ರವೇಶಿಸಿರುವ ದಿನ. ದೇಶ ವಿದೇಶಗಳಲ್ಲಿ ಆಚರಿಸಲ್ಪಡುವ ಗುರುಗಳ ಆರಾಧನೆ ಹೆಚ್ಚಿನ ಮಠಗಳು ಮತ್ತು ಸಂಸ್ಥೆಗಳಲ್ಲಿ ಪೂರ್ವಾರಾಧನೆಯಿಂದ ಪ್ರಾರಂಭವಾಗುತ್ತದೆ. ಇದನ್ನ ವಾರ್ಷಿಕವಾಗಿ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ ಹಿಂದೂ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದಲ್ಲಿ ಚಂದ್ರನ ಕ್ಷೀಣಿಸುತ್ತಿರುವ 2ನೇ ದಿನ ಆಚರಿಸಲಾಗುತ್ತದೆ. ರಾಘವೇಂದ್ರ ಸ್ವಾಮಿ ವಿಷ್ಣುವಿನ ಶ್ರೇಷ್ಠ ಭಕ್ತರಾಗಿದ್ರ. 1621ರಿಂದ 1671ರವರೆಗೆ ಅವರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿದ್ರ. ತಮ್ಮ ಜೀವನದಲ್ಲಿ ಹಲವಾರು ಪವಾಡಗಳನ್ನ ನಡೆಸಿರುವ ಅವರು ಮಧ್ವಾಚಾರ್ಯರ ಬೋಧನೆಗಳ ಮೇಲೆ ಹಲವಾರು ಭಜನೆ ಮತ್ತು ವ್ಯಾಖ್ಯಾನಗಳನ್ನ ರಚಿಸಿದ್ರ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಸಮಾಧಿಯನ್ನ ಪ್ರವೇಶಿಸಿದ್ರ. ಅವರು ಸಮಾಧಿ ಸ್ಥಳವನ್ನ ವೃಂದಾವನ ಎಂದು ಕರೆಯಲಾಗುತ್ತದೆ. ಇದು ಮಂತ್ರಾಲಯದಲ್ಲಿದೆ. ಮಂತ್ರಾಲಯದಲ್ಲಿರುವ ವೃಂದಾವನ ಮಾದರಿಯಲ್ಲಿಯೇ ಚಿಕ್ಕಬಳ್ಳಾಪುರದಲ್ಲಿಯೂ ರಾಯರ ವೃಂದಾವನ ನಿರ್ಮಿಸಿ ಪೂಜೆಗಳನ್ನ ನಿರ್ವಹಿಸಲಾಗುತ್ತಿದೆ. ಗುರುವಿನ ಪ್ರಾರ್ಥನೆ ಮಾಡಿದ್ರೆ ಎಲ್ಲಾ ವಿಘ್ನಗಳು ದೂರವಾಗುತ್ತವೆ ಎಂಬುದು ನಂಬಿಕೆ. ಚಿಕ್ಕಬಳ್ಳಾಪುರದ ರಾಯರ ದೇವಾಲಯಕ್ಕೆ ವರ್ಷ ಭಕ್ತರ ಸಂಖ್ಯೆ ಹೆಚ್ಚುತ್ತಿದ್ದು, ಈ ಬಾರಿಯ ಆರಾಧನೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದ್ರ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನೆ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶಿರಸ್ಸಿನಿಂದ ಪಾದದವರೆಗೂ ಗುರುಗಳ ಸ್ಮರಣೆ ಮಾಡಿದ್ರೆ ನಮಗೆ ಬರುವಂತಹ ವಿಘ್ನಗಳೆಲ್ಲ ಕಳೆದು ನಮ್ಮ ಕಾರ್ಯ ಎಲ್ಲ ಸಿದ್ಧಿಯಾಗುತ್ತೆ ಅನ್ನೋದು ಶಾಸ್ತ್ರ. ಹಾಗೆ ಕಲಿಯುಗ ಕಲ್ಪತರು ಅನಿಸಿಕೊಂಡಂಥ ಶ್ರೀಮದ್ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇವತ್ತು 3ನೇ ದಿನ, ಶ್ರಾವಣ ಮಾಸ ಕೃಷ್ಣ ಪಕ್ಷ ಪ್ರಥಮ, ದ್ವಿತೀಯ ಮತ್ತು ತೃತೀಯ ದಿನಗಳಂದು ಶ್ರೀಮದ್ ರಾಘವೇಂದ್ರ ತೀರ್ಥರ ಆರಾಧನಾ ಮಹೋತ್ಸವ ನಡೆಯುತ್ತೆ. ಶ್ರೀಮದ್ ರಾಘವೇಂದ್ರ ತೀರ್ಥರು 353 ವರ್ಷಗಳ ಹಿಂದೆ ಸಶರೀರರಾಗಿ ಬೃಂದಾವನ ಪ್ರವೇಶಿಸಿ 700 ವರ್ಷ ಮಹಿಮ ರೂಪದಿ ಅಂತ ಒಂದು ಕೀರ್ತನೆಯಲ್ಲಿ ಬರುವ ರೀತಿಯಲ್ಲಿ ಬೃಂದಾವನದ ಒಳಗಿನಿಂದ ಎಲ್ಲ ಭಕ್ತರನ್ನು ಹರಿಸ್ತಾ ಇದ್ದಾರೆ. ಈ ಮಠ ಚಿಕ್ಕಬಳ್ಳಾಪುರದಲ್ಲಿ 1981ನೇ ಇಸವಿಯಲ್ಲಿ ನಡೆದಾಡುವ ದೇವರು, ವಿಶ್ವಸಂತ ಅಂತ ಹೆಸರೇ ಪಡೆದಿದ್ದ ಪೇಜಾವರ ಮಠಾಧೀಶರಾಗಿದ್ದ ಆಗಿನ ಪೇಜಾವರ ಮಠಾಧೀಶರಾಗಿದ್ದಂತಹ ಶ್ರೀ ವಿಶ್ವೇಶತೀರ್ಥ ಸ್ವಾಮಿಗಳ ಅಮೃತ ಹಸ್ತಗಳಿಂದ ಶಿಲಾನ್ಯಾಸ ನೆರವೇರಲ್ಪಡ್ತು. ಆವತ್ತಿನ ಕಾಲಕ್ಕೆ ಮಂತ್ರಾಲಯ ಮಠದ ಮಠಾಧೀಶರಾಗಿದ್ದಂಥ ಶ್ರೀ ಸುಷಿಮೇಂದ್ರ ತೀರ್ಥ ಸ್ವಾಮಿಗಳು ಅಲ್ಲಿಂದ ದಯಮಾಡಿಸಿ ಅಲ್ಲಿನ ಮೂಲ ಬೃಂದಾವನದ ಮೃತ್ತಿಕೆಯನ್ನು ನಮಗೆ ಅನುಗ್ರಹಿಸಿ ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಮಂತ್ರಾಲಯದಿಂದ ಚಿಕ್ಕಬಳ್ಳಾಪುರದವರೆಗೂ ಕಾಲ್ನಡಿಗೆಯಲ್ಲಿ ಅದನ್ನು ತೊಗೊಂಡು ಬಂದು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಯಿತು. ಅಂದಿನಿಂದ ಇಂದಿನವರೆಗೂ ಅನಾಚೂನವಾಗಿ ಎಲ್ಲ ಶಾಸ್ತ್ರವಿಹಿತವಾಗಿ ಎಲ್ಲ ಕೈಂಕರ್ಯಗಳು ನಡೀತಾ ಇದೆ. ಆರಾಧನೆ ಪ್ರಯುಕ್ತ ಕಳೆದ 3 ದಿನಗಳಿಂದ ರಾಯರ ಮಠವನ್ನ ಹೂವು ಮತ್ತು ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಸಿಂಗರಿಸಲಾಗಿತ್ತು. ಅಲ್ಲದೆ ಮಂಗಳವಾರದಿಂದಲೇ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಠದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ವೃಂದಾವನದಿಂದಲೇ ಭಕ್ತರನ್ನ ಹರಿಸುತ್ತಿರುವ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಭಕ್ತ ವೃಂದವೇ ಇದ್ದು, ಆರಾಧನೆಯ ವೇಳೆ ರಾಯರಿಗೆ ವಿಶೇಷ ಪೂಜೆಗಳನ್ನ ಸಲ್ಲಿಸಲಾಗುತ್ತದೆ. ಮುಖ್ಯವಾಗಿ ಚಿಕ್ಕಬಳ್ಳಾಪುರದಲ್ಲಿರುವ ರಾಯರ ಮಠ ವಿಶ್ವೇಶ್ವರ ತೀರ್ಥದಿಂದ ಶಿಲಾನ್ಯಾಸಗೊಂಡಿತ್ತು.
ಪೂರ್ವ ಆರಾಧನೆಯೊಂದಿಗೆ ಆರಂಭವಾದ ರಾಯರ 353ನೇ ಆರಾಧನಾ ಮಹೋತ್ಸವ ಉತ್ತರ ಆರಾಧನೆಯೊಂದಿಗೆ ಇಂದು ಮುಕ್ತಾಯವಾಗಿದ್ದು, ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತರಿಗೂ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಅಲ್ಲದೆ ಸಂಜೆ ಸಂಗೀತ ಕಾರ್ಯಕ್ರಮದೊಂದಿಗೆ ರಾಯರ ಆರಾಧನಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ನಮಸ್ಕಾರ, ನನ್ನ ಹೆಸರು ರಾಧಿಕಾ ಅಂತ. ನಾವು ಇಲ್ಲಿನವರೇ, ಚಿಕ್ಕಬಳ್ಳಾಪುರದವರು. ನಾವು ಪ್ರತಿ ಗುರುವಾರ ಬರ್ತಾ ಇರ್ತೀವಿ ರಾಯರ ಮಠಕ್ಕೆ. ಇಲ್ಲಿ ರಾಯರ ಆರಾಧನೆ ನಡೀತಾ ಇದೆ. 353ನೇ ವರ್ಷದ ಆರಾಧನೆ ನಡೀತಾ ಇದೆ. ಪೂರ್ವಾರಾಧನೆ, ಮಧ್ಯಾರಾಧನೆ ಅಂತ ಈ ದಿನ ಕಡೆ ಆರಾಧನೆ ನಡೀತಾ ಇದೆ. ಇಲ್ಲಿ ಎಲ್ಲ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಹಾಗೆ ರಾಯರು ಎಲ್ಲರಿಗೂ ಸಕಲಪ್ರದ ಕರುಣಾಮಯರು ಅಂತ ಹೇಳ್ತಾರೆ. ಹಾಗೆ ಭಕ್ತಾದಿಗಳು ಬಂದು ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಇಲ್ಲಿ ಈ ದೇವಸ್ಥಾನದ ಟ್ರಸ್ಟವ್ರು ಆಗಿರ್ಬೋದು, ಇಲ್ಲಿ ಸೇವೆ ಸಲ್ಲಿಸೋರಾಗಿರ್ಬೋದು, ಪೂಜೆ ಮಾಡೋ ಅರ್ಚಕರಾಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿನ ಕರ್ತವ್ಯನ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಬಂದ ಭಕ್ತಾದಿಗಳನ್ನು ಕೂಡ ಹಾಗೇ ಅವರು ಪ್ರೀತಿಯಿಂದ ಮಾತಾಡಿಸಿ ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಅವರಿಗೆ ರಾಯರ ಅನುಗ್ರಹ ಆಗಲಿ ಅಂತ ನೆರವೇರಿಸ್ಕೊಡ್ತಾ ಇದ್ದಾರೆ. ಈ ದಿನ ಸಂಜೆ ಕೂಡ ಸಂಗೀತ ಕಾರ್ಯಕ್ರಮ ಇದೆ. ಹಾಗೆ ಎಲ್ಲ ಭಕ್ತಾದಿಗಳು ಬರಬೇಕು, ರಾಯರ ಕೃಪೆಗೆ ಪಾತ್ರರಾಗಬೇಕು. ರಾಯರು ಯಾರನ್ನು ಬಿಡಲ್ಲ, ಎಲ್ಲರನ್ನೂ ಹರಿಸ್ತಾರೆ. 3 ದಿನ ರಾಯರು ಬೃಂದಾವನದಲ್ಲಿ ಕಣ್ಣು ತೆರೆದು ನೋಡ್ತಿರ್ತಾರೆ. ಹಾಗೆ ಯಾರ ಕಷ್ಟ ಕಾರ್ಪಣ್ಯಗಳಿದ್ರೂ ಸದಾ ಅವರನ್ನು ಹರಿಸಿ ಹಾರೈಸ್ತಾರೆ. ಎಲ್ಲರೂ ಬನ್ನಿ, ರಾಯರ ಆರಾಧನೆಗೆ ಬರಬೇಕು ಅಂತ. ನನ್ನ ಹೆಸರು ನಳಿನ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧನವೇ. ಭಜತಾಂ ಕಲ್ಪವೃಕ್ಷಾಯ, ಕಲ್ಪವೃಕ್ಷ ಅನ್ನೋದು ಆ ಶ್ಲೋಕದಲ್ಲೇ ಇದೆ. ಏನು ಅಂದರೆ ಕಲ್ಪವೃಕ್ಷ ಯಾವ ರೀತಿ ಎಲ್ಲ ಬೇಡಿದ ವರಗಳನ್ನೆಲ್ಲ ಕಲ್ಪವೃಕ್ಷ ಯಾವ ರೀತಿ ಕೊಡುತ್ತೆ ಅನ್ನೋದು ಎಷ್ಟು ಸತ್ಯನೋ ಹಾಗೆ ರಾಯರ ಆರಾಧನೆ ಮತ್ತು ಪೂಜೆ ದೇವಾಲಯಕ್ಕೆ ಬಂದು ಪ್ರತಿಯೊಬ್ಬರ ಭಕ್ತಾದಿಗಳು ಬೇಡಿದಂತಹ ಬೇಡಿಕೆಗಳನ್ನ ಈಡೇರಿಸಿ ಆ ರಾಯರು ಬೃಂದಾವನದಿಂದನೇ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಡಲ್ಲೇ ಬರ್ತೀವಿ 700 ವರ್ಷಗಳು ಅಂತ. ಅಷ್ಟು ವರ್ಷಗಳು ಸಾಧನೆ ಮಾಡಿ ಆ ರಾಯರು ಸಮಾಧಿಯಾಗಿ ಅದರೊಳಗಿಂದನೇ ಎಲ್ಲ ಭಕ್ತಾದಿಗಳನ್ನು ಕರುಣಿಸ್ತಾ ಇರ್ತಾರೆ. ಈ 3 ದಿನವೂ ಒಂದು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ ನಮಗೂ ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷವೂ ಇದೇ ರೀತಿ ಹೆಚ್ಚಿನ ಭಕ್ತಾದಿಗಳು ಬಂದು ರಾಯರ ದರ್ಶನ ಪಡೆದು ಅನುಗ್ರಹ ಪಡೆಯಬೇಕೆಂದು ಕೇಳ್ಕೊತಾ ಇದ್ದೀನಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.